ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ಆರಾಧನೆಯಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಿರುವಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವ. ಪ್ರಾರಂಭದಲ್ಲಿ ನಮ್ಮ ಕಣ್ಣುಗಳನ್ನು ಮುಚ್ಚಿ ಸರ್ವಶಕ್ತನಾದ ದೇವರಿಗೆ ನಾವು ಪ್ರಾರ್ಥನೆಯನ್ನು ಸಮರ್ಪಿಸುವ. ಭೂಪರ ಲೋಕದ ಒಡೆಯನಾದಂತಹ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿನ್ನೆಯ ಪರಿಶುದ್ಧ ನಾಮಕ್ಕೆ ನಾವು ನಿಮಗೆ ಅನಂತ ವಂದನೆಗಳನ್ನು ಸಲ್ಲಿಸುವಂಥವರಾಗಿದ್ದೇವೆ. ಹೌದು ಕರ್ತನೆ, ಈ ವಾರದ ಮೊದಲನೇ ದಿನದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ, ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂಥವರಾಗಿದ್ದೇವೆ. ಕರ್ತನೆ, ಇಂದಿನ ಆರಾಧನೆಯನ್ನು ನಿಮ್ಮ ಪಾದ ಸನ್ನಿಧಾನಕ್ಕೆ ಸಮರ್ಪಿಸುತ್ತೇವೆ. ಇಂದಿನ ಆರಾಧನೆಯು ಕರ್ತನೆ ನಿನಗೆ ಮೆಚ್ಚುಗೆಯುಳ್ಳ ಆರಾಧನೆಯಾಗಿ ಮಾರ್ಪಡುವಂತೆ ನೀನು ಕೃಪೆ ಮಾಡುವುದಾಗಿ ಪ್ರಾರ್ಥಿಸುತ್ತೇವೆ. ನಾವು ಹಾಡುವಂತಹ ಹಾಡುಗಳು, ಓದುವಂತಹ ವಾಕ್ಯ, ಧ್ಯಾನ ಮಾಡುವಂತಹ ನಿಮ್ಮ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಪಡುವಂತೆ ನೀನು ಕೃಪೆ ಮಾಡುವುದಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಹೌದು ಕರ್ತನೆ, ಈ ಸಂದರ್ಭದಲ್ಲಿ ಕರ್ತನೆ ಎಲ್ಲ ನಮ್ಮ ಪ್ರಿಯರಿಗಾಗಿ ಪ್ರಾರ್ಥಿಸ್ತಾ ಇದ್ದೇವೆ. ಯಾರಾದರೂ ಶಾರೀರಿಕವಾಗಿ ಅಸ್ವಸ್ಥತೆಯಲ್ಲಿ ಆಗಿರುವುದಾದರೆ ಈ ಮುಂಜಾನೆಯಲ್ಲಿ ಕರ್ತನೆ ನಿನ್ನ ವಾಕ್ಯವನ್ನು ಕಳುಹಿಸಿ ನಿನ್ನ ಮಕ್ಕಳಿಗೆ ಪೂರ್ಣವಾದಂಥ ಬಿಡುಗಡೆಯನ್ನು, ಸೌಖ್ಯವನ್ನು ಯೇಸುವಿನ ನಾಮದಲ್ಲಿ ದಯಪಾಲಿಸು ಎಂಬುದಾಗಿ ನಾವು ಪ್ರಾರ್ಥಿಸುತ್ತೇವೆ. ನಿಮ್ಮ ಮಕ್ಕಳು ಆಗಿರುವಂಥ ಜಾಗಗಳಲ್ಲಿ, ಆಗಿರುವಂತಹ ಪರಿಸ್ಥಿತಿಗಳಲ್ಲಿ ಕರ್ತನೆ ನಿಮ್ಮನ್ನು ಆರಾಧಿಸುವಾಗ ತ್ರಿಯೇಕ ದೇವರ ಸಾನ್ನಿಧ್ಯ ಅವರ ಮಧ್ಯದಲ್ಲಿ ಇಳಿದು ಬರುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆಗಳಿಗಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೆನ್. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ 2022 ಜನವರಿ ತಿಂಗಳಿನ ಕೊನೆಯ ಭಾನುವಾರ ಈ ರೀತಿಯಾಗಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಆರಾಧಿಸುವುದಕ್ಕೆ ದೇವರು ಕೊಟ್ಟಂತಹ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಇದು ಯೆಹೋವನಿಂದಲೇ ಉಂಟಾದ ದಿನ, ಇದರಲ್ಲಿ ಉಲ್ಲಾಸಿಸಿ ಆನಂದಿಸುವ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುತ್ತೇವೆ. 84ನೇ ಕೀರ್ತನೆಯಲ್ಲಿ ಕೋರಹಿಯರು ಆಡುವಂಥದ್ದು, ಸೇನಾಧೀಶ್ವರನಾದ ಯೆಹೋವನೇ ನಿನ್ನ ನಿವಾಸವು ಎಷ್ಟೋ ರಮ್ಯವಾದದ್ದು ಎಂಬುದಾಗಿ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಸೇರಿ ಬಂದಿದ್ದೇವೆ. ಯೇಸು ಕ್ರಿಸ್ತನು ತಾನು ಹೇಳಿರುವಂಥದ್ದು, ಎಲ್ಲಿ ಇಬ್ಬರಾಗಲಿ ಮೂವರಾಗಲಿ ನನ್ನ ನಾಮದಲ್ಲಿ ಸೇರಿ ಬರುತ್ತಾರೋ ಅವರ ಮಧ್ಯದಲ್ಲಿ ನಾನಿದ್ದೇನೆಂಬುದಾಗಿ ವಾಗ್ದಾನ ಮಾಡಿದ್ದಾನೆ. ಈ ತ್ರಿಯೇಕ ದೇವರ ಸಾನ್ನಿಧ್ಯವನ್ನು ಈ ಮುಂಜಾನೆಯಲ್ಲಿ ನಮ್ಮ ಮಧ್ಯದಲ್ಲಿ ನಾವು ಕಾಣುವಂತೆ, ಈ ಮುಂಜಾನೆಯಲ್ಲಿ ನಮ್ಮ ಮಧ್ಯದಲ್ಲಿ ಅನುಭವಿಸುವಂತೆ ನಮ್ಮನ್ನೇ ದೇವರ ಸನ್ನಿಧಾನಕ್ಕೆ ಸಮರ್ಪಿಸಿ ಇಂದಿನ ಆರಾಧನೆಯಲ್ಲಿ ನಾವು ಭಾಗಿಗಳಾಗುವ. ಪ್ರಾರಂಭದಲ್ಲಿ ಒಂದು ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸುವ. ಒಂದು ಹಳೆಯ ಕನ್ನಡ ಗೀತೆ, ನಿನ್ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೆ, ನಿನ್ನತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ ಎಂಬ ಹಾಡನ್ನು ಹಾಡಿ ದೇವರನ್ನು ಮಹಿಮೆ ಪಡಿಸುವ. ನಿನ್ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೆ, ನಿನ್ನತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ, ನಿನ್ನತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ಹೌದು ಪ್ರಿಯರೇ, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳುಹಿಸಿಕೊಟ್ಟನು. ಆ ಪ್ರೀತಿಯನ್ನು ಹೇಗೆ ನಾವು ವರ್ಣಿಸುವುದಕ್ಕೆ ಸಾಧ್ಯವಾಗ್ತದೆ? ಬನ್ನಿ ನಾವು ಸೇರಿ ಈ ಹಾಡನ್ನು ಹಾಡುವ. ನಿನ್ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೆ, ನಿನ್ನತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ, ನಿನ್ನತಿಶಯ
ಪ್ರೇಮ ನಾ ಹೇಗೆ ವರ್ಣಿಸಲಿ. ನಾನೆಲ್ಲೂ ಕಾಣೆ ಈ ಪ್ರೇಮ, ನಿನ್ನಲ್ಲಿ ಮಾತ್ರವೇ ಯೇಸು. ಎನ್ ಹೃದಯ ತುಂಬಲಿ ಪ್ರೇಮ, ನಿತ್ಯವೂ ಬೇಡುವೆ ರಕ್ಷಕ. ನಿನ್ ಪಾದ ಸನ್ನಿಧಿಗೆ ಕೃಪಾ ಬುಡ ಯೇಸುವೆ. ನಿನ್ನಾತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ನಿನ್ನಾತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ಪ್ರೇಮದ ರಾಶಿಯ ಯೇಸು, ನಾನೆಂದು ಅಗಲಿರಲಾರೆ. ನನ್ ಜೀವ ಕಾಲದೊಳೆಲ್ಲ ಹೊಗಳಿ ಆಡುವೆ ರಕ್ಷಕ. ನಿನ್ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೆ. ನಿನ್ನಾತಿಶಯ ಪ್ರೇಮ ಹೇಗೆ ವರ್ಣಿಸಲಿ. ನಿನ್ನಾತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ನಿನ್ನಾತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ನಾನೆಲ್ಲೂ ಕಾಣೆ ಈ ಪ್ರೇಮ, ನಿನ್ನಲ್ಲಿ ಮಾತ್ರವೇ ಯೇಸು. ಎನ್ ಹೃದಯ ತುಂಬಲಿ ಪ್ರೇಮ, ನಿತ್ಯವೂ ಬೇಡುವ ರಕ್ಷಕ. ಎರಡನೆಯ ಸಾಲುಗಳು, ಪ್ರೇಮದ ರಾಶಿಯ ಯೇಸು, ನಾನೆಂದು ಅಗಲಿರಲಾರೆ. ನನ್ನ ಜೀವ ಕಾಲದೊಳೆಲ್ಲ ಹೊಗಳಿ ಆಡುವೆ ಯೇಸುವೆ. ನಿನ್ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೆ. ನಿನ್ನತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ಯೆಹೋವನು ಮಾಡಿದ ಮಹೋಪಕಾರಗಳಿಗೆ ಬದಲೇನು ಮಾಡಲಿ. ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಯೆಹೋವ ನಾಮವನ್ನು ಪ್ರಖ್ಯಾತಿಪಡಿಸುವೆನು ಎಂಬುದಾಗಿ ಕೀರ್ತನೆಯಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಉಪಕಾರಗಳಿಗೆ ಕೃತಜ್ಞತೆಯಿಂದ ದೇವರ ಸನ್ನಿಧಾನದಲ್ಲಿ ಸ್ತೋತ್ರವನ್ನು ಸಲ್ಲಿಸುವಂಥದ್ದೇ ನಾವು ದೇವರಿಗೆ ಸಲ್ಲಿಸುವಂತಹ ಅತ್ಯಂತ ಅಮೂಲ್ಯವಾದ, ಅತ್ಯಂತ ಶ್ರೇಷ್ಠವಾದ ಆರಾಧನೆಯಾಗಿದೆ. ಇನ್ನೊಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸುವ. ನಾ ಕ್ರಿಸ್ತನ ಸೈನ್ಯದೋಳು ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ ಸಂಗಡ ಹೋರಾಡುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಈ ಯುದ್ಧದೋ, ಧೈರ್ಯದಿಂದ ಸಾಗುವೆ ನಂಬಿಕೆಯೋ. ಶ್ರೇಷ್ಠ ಹೋರಾಟವ ನಾ ಮಾಡುವೆ, ಯೇಸು ನನ್ನ ಬಲವು. ಪ್ರತಿ ದೇವರ ಮಕ್ಕಳು ಒಂದು ಆತ್ಮಿಕ ಯುದ್ಧ ಭೂಮಿಯಲ್ಲಿ ಆಗಿದ್ದೇವೆ. ಅಪೊಸ್ತಲನಾದ ಪೌಲನು ಹೇಳುವಂಥದ್ದು, ನಾನು ನನ್ನ ಓಟವನ್ನು ಕೊನೆಗಾಣಿಸಿದ್ದೇನೆ, ನಂಬಿಕೆಯನ್ನು ಕಾಪಾಡಿದ್ದೇನೆ. ಪ್ರಿಯರೇ, ಈ ಲೋಕದ ನಮ್ಮ ಜೀವಿತದ ಯಾತ್ರೆ ಎಷ್ಟು ಉದ್ದ ಎಂಬುದಾಗಿ ನಮಗೆ ಗೊತ್ತಿಲ್ಲ. ಆದರೆ ದೇವರು ನಮಗೆ ಕೊಡುವಂತಹ ಪ್ರತಿಯೊಂದು ದಿವಸ ನಾವು ಶ್ರೇಷ್ಠವಾದ ಹೋರಾಟವನ್ನು ಮಾಡುವುದಕ್ಕಾಗಿ ಕರೆಯಲ್ಪಟ್ಟವರಾಗಿದ್ದೇವೆ. ಈ ಒಂದು ಹಾಡನ್ನು ಹಾಡಿ ನಾವು ದೇವರನ್ನು ಮಹಿಮೆಪಡಿಸುವ.
ನಾ ಕ್ರಿಸ್ತನ ಸೈನ್ಯದೊಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ ಸಂಗಡ ಹೋರಾಡುವೆ, ಯೇಸು ನನ್ನ ಬಲವು. ನಾ ಕ್ರಿಸ್ತನ ಸೈನ್ಯದೊಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ ಸಂಗಡ ಹೋರಾಡುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಯುದ್ಧದು, ಧೈರ್ಯದಿಂದ ಸಾಗುವೆ ನಂಬಿಕೆಯೋ, ಶ್ರೇಷ್ಠ ಹೋರಾಟವನ ಮಾಡುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಯುದ್ಧದು, ಧೈರ್ಯದಿಂದ ಸಾಗುವೆ ನಂಬಿಕೆಯೋ, ಶ್ರೇಷ್ಠ ಹೋರಾಟವನ ಮಾಡುವೆ, ಯೇಸು ನನ್ನ. ನಾ ಸತ್ಯದ ನಾಡು ಕಟ್ಟು ಕಟ್ಟುವೆ, ನಾ ನೀತಿಯ ಕವಚವ ಧರಿಸುವೆ, ಸಿದ್ಧ ಮನಸ್ಸೆಂಬ ಕೇರ ಮೆಟ್ಟುವೆ, ಯೇಸು ನನ್ನ ಬಲವು. ನಾ ಸತ್ಯದ ನಡು ಕಟ್ಟು ಕಟ್ಟುವೆ, ನಾ ನೀತಿಯ ಕವಚವ ಧರಿಸುವೆ, ಸಿದ್ಧ ಮನಸ್ಸೆಂಬ ಕೇರ ಮೆಟ್ಟುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಯುದ್ಧದು, ಧೈರ್ಯದಿಂದ ಸಾಗುವೆ ನಂಬಿಕೆಯೋ, ಶ್ರೇಷ್ಠ ಹೋರಾಟವನ ಮಾಡುವೆ, ಯೇಸು ನನ್ನ ಬಲವು. ಶ್ರೇಷ್ಠ ಹೋರಾಟವನ ಮಾಡುವೆ, ಯೇಸು ನನ್ನ ಬಲವು. ನಂಬಿಕೆ ಗುರಾಣಿ ಹಿಡಿಯುವೆ, ನಾ ರಕ್ಷಣೆ ಶಿರಸ್ತ್ರಾಣ ಧರಿಸುವೆ, ದೈವ ವಾಕ್ಯದ ಕತ್ತಿಯ ಹಿಡಿಯುವೆ, ಯೇಸು ನನ್ನ ರಕ್ಷಕ. ಮುಂದೆ ಮುಂದೆ ಸಾಗುವೆ ಧೈರ್ಯದಿಂದ ಸಾಗುವೆ ನಂಬಿಕೆಯೋ, ಶ್ರೇಷ್ಠ ಹೋರಾಟವನ ಮಾಡುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಧೈರ್ಯದಿಂದ ಸಾಗುವೆ ನಂಬಿಕೆಯೋ, ಶ್ರೇಷ್ಠ ಹೋರಾಟವನ ಮಾಡುವೆ, ಯೇಸು ನನ್ನ ಬಲವು. ನಾ ಕ್ರಿಸ್ತನ ಸೈನ್ಯದೊಳ್ ಸೇರುವೆ, ನಾ ದೇವರ ಆಯುಧ ಧರಿಸುವೆ, ನಾ ಸೈತಾನ ಸಂಗಡ ಹೋರಾಡುವೆ, ಯೇಸು ನನ್ನ ಬಲವು. ನಾ ಸೈತಾನ ಸಂಗಡ ಹೋರಾಡುವೆ, ಯೇಸು ನನ್ನ ಬಲವು. ಮುಂದೆ ಮುಂದೆ ಸಾಗುವೆ ಧೈರ್ಯ
ಧೈರ್ಯದಿಂದ ಸಾಗುವೆ ನಂಬಿಕೆಯು ಶ್ರೇಷ್ಠ ಹೋರಾಟವನ ಮಾಡುವೆ ಯೇಸು ನನ್ನ ಬಲವು ಶ್ರೇಷ್ಠ ಹೋರಾಟವನ ಮಾಡುವೆ ಯೇಸು ನನ್ನ ಬಲವು. ಅಪೊಸ್ತಲನಾದ ಪೌಲನು ಎಫೆಸದಲ್ಲಿರುವಂಥ ವಿಶ್ವಾಸಿಗಳಿಗೆ ಹೇಳುವಂಥದ್ದು, ಸತ್ಯದ ನಡುಕಟ್ಟನ್ನು ಕಟ್ಟಿಕೊಂಡು ನೀತಿ ಎಂಬ ವಜ್ರ ಕವಚವನ್ನು ಧರಿಸಿಕೊಂಡು ಸಮಾಧಾನದ ವಿಷಯವಾದ ಸುವಾರ್ತೆಯನ್ನು ತಿಳಿಸುವುದರಲ್ಲಿ ಸಿದ್ಧವಾದ ಮನಸ್ಸೆಂಬ ಕೆರಗಳನ್ನು ಮೆಟ್ಟಿಕೊಂಡು ನಿಲ್ಲಿರಿ. ನಂಬಿಕೆ ಎಂಬ ಗುರಾಣಿಯನ್ನು ಹಿಡಿದುಕೊಂಡಿರಿ. ಕೆಡುಕನ ಅಗ್ನಿಬಾಣಗಳನ್ನೆಲ್ಲ ಆರಿಸುವುದಕ್ಕೆ ಶಕ್ತರಾಗುವಂತೆ ರಕ್ಷಣೆ ಎಂಬ ಶಿರಸ್ತ್ರಾಣವನ್ನು ಇಟ್ಟುಕೊಂಡು ಪವಿತ್ರಾತ್ಮನು ಕೊಡುವ ದೇವರ ವಾಕ್ಯವೆಂಬ ಕತ್ತಿಯನ್ನು ಹಿಡಿಯಿರಿ. ದೇವರು ಪ್ರತಿಯೊಬ್ಬ ವಿಶ್ವಾಸಿಗಳಿಗೆ, ಪ್ರತಿಯೊಬ್ಬ ದೇವರ ಮಗನಿಗೆ ಕೊಟ್ಟಿರುವ ಸರ್ವಾಯುಧಗಳ ಕುರಿತಾಗಿ ನಾವು ನೋಡಿದ್ದೇವೆ. 1 ಸತ್ಯ, 2 ನೀತಿ, 3 ಸಮಾಧಾನ, 4 ನಂಬಿಕೆ, 5 ರಕ್ಷಣೆ, 6 ಪವಿತ್ರಾತ್ಮನು ಕೊಡುವಂತಹ ದೇವರ ವಾಕ್ಯ. ನಮ್ಮನ್ನು ಕಾಯುವಂಥದ್ದು, ನಮ್ಮನ್ನು ಸಂರಕ್ಷಿಸುವಂಥದ್ದು ಈ 6 ಸರ್ವಾಯುಧಗಳು. 1 ಸತ್ಯ, ನಾವು ಸತ್ಯವಂತರಾಗಿರಬೇಕು. 2 ನೀತಿ, ನಾವು ನೀತಿವಂತರಾಗಿರಬೇಕು. ಯೋಬನು ನೀತಿವಂತನು, ನೋಹನು ನೀತಿವಂತನು. ಇದು ಸರ್ವಶಕ್ತನಾದ ದೇವರು ತಾನೇ ಹೇಳಿರುವಂತಹ ಸಾಕ್ಷಿಯ ಮಾತುಗಳು. 3 ಸಮಾಧಾನ, ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಎಂದು ಎನ್ನಿಸಿಕೊಳ್ಳುವರು. ಯೇಸು ಸ್ವಾಮಿ ತಾನೇ ಮತ್ತಾಯನ ಸುವಾರ್ತೆಯಲ್ಲಿ ಹೇಳಿರುವಂತಹ ಮಾತು. ಸಮಾಧಾನ, ಆರ್ ವಿ ಎ ಪೀಸ್ ಮೇಕರ್, ನಾವು ಸಮಾಧಾನ ಪಡಿಸುವಂಥವರಾಗಿದ್ದೇವ. 4 ನಂಬಿಕೆ, ನಂಬಿಕೆ ನಾವು ನಿರೀಕ್ಷಿಸುವ ವಿಷಯಗಳಲ್ಲಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ನಂಬುವಂಥದ್ದಾಗಿದೆ. ಕಣ್ಣಿಗೆ ಕಾಣದವುಗಳು ಎಂಬುದಾಗಿ ನೆನೆಸುವಾಗ ಈ ಲೋಕದಲ್ಲಿಯ ವಿಚಾರಗಳಲ್ಲ, ಅದು ಪರಲೋಕದ ವಿಚಾರಗಳು. ಫೇತ್, ನಂಬಿಕೆ. ಆಮೇಲೆ ರಕ್ಷಣೆ ಎಂಬ ಶಿರಸ್ತ್ರಾಣ. ಆಮೇಲೆ ದೇವರ ವಾಕ್ಯ. ಮನುಷ್ಯನು ರೊಟ್ಟಿ ತಿಂದ ಮಾತ್ರ ಬದುಕುವುದಿಲ್ಲ, ದೇವರ ಬಾಯಿಂದ ಹೊರಡುವ ಪ್ರತಿಯೊಂದು ಮಾತಿನಿಂದಲೂ ಬದುಕುವನು. ದೇವರ ವಾಕ್ಯದ ಮಹತ್ವ, ದೇವರ ವಾಕ್ಯದ ಶ್ರೇಷ್ಠತೆ ಏನೆಂಬುದಾಗಿ ದೇವರ ಮಕ್ಕಳಾದ ನಾವು ಗ್ರಹಿಸಿಕೊಂಡವರಾಗಿರಬೇಕು. ಆದುದರಿಂದಲೇ ಹಾಡುಗಾರನು ಹೇಳುವಂಥದ್ದು, ನಾ ಕ್ರಿಸ್ತನ ಸೈನ್ಯದೋಳು ಸೇರುವೆನು, ನಾ ದೇವರ ಆಯುಧ ಧರಿಸುವೆನು, ನಾ ಸೈತಾನ ಸಂಗಡ ಹೋರಾಡುವೆನು, ಕಾರಣ ಯೇಸು ನನ್ನ ಬಲವು. ಯೇಸು ನನ್ನ ಬಲವು. If God is with us, who can against us? ದೇವರು ನಮ್ಮ ಸಂಗಡ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು? ಸರ್ವಶಕ್ತನಾದ ದೇವರು ಈ ಮುಂಜಾನೆಯಲ್ಲಿ ಮತ್ತು ದಾವರ್ತಿ ನಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ. ಪ್ರಿಯರೇ, ಮತ್ತೊಂದು ಭಾನುವಾರ ದೇವರ ಸನ್ನಿಧಾನದಲ್ಲಿ ಈ ಫೇಸ್ಬುಕ್ ಲೈವ್ ಮೂಲಕವಾಗಿ ದೇವರನ್ನು ಸ್ತುತಿಸುವುದಕ್ಕೆ, ದೇವರನ್ನು ಆರಾಧಿಸುವುದಕ್ಕೆ
ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ಅವಕಾಶವನ್ನು ಕೊಟ್ಟಿರುವಾಗ ನಾವು ನಮ್ಮ ಹೃದಯದ ಅಂತರಾಳದಿಂದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥವರಾಗಿರಬೇಕು. ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ದೇವರ ವಾಕ್ಯಕ್ಕೆ ಬಂಧನವಿಲ್ಲ. ಯಾವ ಶಕ್ತಿಯಿಂದಲೂ ಯಾವ ವ್ಯಕ್ತಿಯಿಂದಲೂ ದೇವರ ವಾಕ್ಯವನ್ನು ಹಿಡಿದಿಡುವುದಕ್ಕೆ, ನಿಲ್ಲಿಸುವುದಕ್ಕೆ, ಅಡ್ಡಿ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಲೌಕಿಕ ವ್ಯಕ್ತಿಗಳು, ಲೌಕಿಕ ನಾಯಕರುಗಳು ಏನೆಲ್ಲ ವಿಧದಲ್ಲಿ ದೇವರ ವಾಕ್ಯವನ್ನು ತಡೆಯುವುದಕ್ಕೆ ಪ್ರಯತ್ನಿಸಿದರು, ಅವರ ಎಲ್ಲ ಪ್ರಯತ್ನಗಳು ನಿಷ್ಫಲವಾಗಿರುವಂಥದ್ದನ್ನು ಚರಿತ್ರೆಗಳಲ್ಲಿ ನಾವು ನೋಡುವಂಥವರಾಗಿದ್ದೇವೆ. ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡುವಂತಹ ಒಂದು ಸಂಗತಿ, ಅಪೊಸ್ತಲರು ದೇವರ ವಾಕ್ಯವನ್ನು ಪ್ರಸಂಗಿಸುವಂಥದ್ದನ್ನು, ಆ ವಾಕ್ಯದ ಮೂಲಕವಾಗಿ ನಡೆಯುವಂತಹ ಅದ್ಭುತಗಳನ್ನು ನೋಡಿದಂತಹ ಫರಿಸಾಯರು ಹಾಗೂ ದೇವಾಲಯದ ಅಧಿಕಾರಿಗಳು ಅಪೊಸ್ತಲರನ್ನು ಕರೆಸಿ ಅವರಿಗೆ ಹೇಳುವಂಥದ್ದು, ನೀವು ಇನ್ನು ಮುಂದೆ ಈ ನಾಮದಲ್ಲಿ ನೀವು ಮಾತನಾಡಬಾರದು. ಕಾರಣ, ಯೇಸುವಿನ ನಾಮದಲ್ಲಿ ಒಂದು ಬಿಡುಗಡೆ ಉಂಟಾಗ್ತದೆ. ಯೇಸುವಿನ ನಾಮದಲ್ಲಿ ಅದ್ಭುತಗಳು ನಡೀತದೆ. ಯೇಸುವಿನ ನಾಮದಲ್ಲಿ ವ್ಯಕ್ತಿಯ ಜೀವಿತ ಮಾನಸಾಂತರಕ್ಕೆ ನಡೆಸುವಂಥದ್ದಾಗಿದೆ. ಆದುದರಿಂದಲೇ ಅಪೊಸ್ತಲರ ಕಾಲದಲ್ಲಿ ಆ ಕಾಲದ ವ್ಯಕ್ತಿಗಳು ಅಪೊಸ್ತಲರಿಗೆ ಹೇಳಿದಂಥದ್ದು, ನೀವು ಇನ್ನು ಮುಂದೆ ಈ ನಾಮವನ್ನು ಉಚ್ಚರಿಸಿ ಪ್ರಸಂಗಿಸಬಾರದು ಎಂಬುದಾಗಿ. ಅಂದಿನಿಂದ ಇಂದಿನವರೆಗೂ ದೇವರ ನಾಮಕ್ಕೆ ವಿರುದ್ಧವಾಗಿ ಅನೇಕರು ಎದ್ದಿರುವಂಥದ್ದನ್ನು ನಾವು ನೋಡುತ್ತೇವೆ. ಆದರೆ ಚರಿತ್ರೆಯಲ್ಲಿ ನಾವು ಕಾಣುವಂಥದ್ದು, ಇದ್ಯಾವ ಶಕ್ತಿಯಿಂದಲೂ ದೇವರ ನಾಮವನ್ನು, ದೇವರ ವಾಕ್ಯವನ್ನು ಬಂಧಿಸುವುದಕ್ಕಾಗಲಿ ಹಿಡಿದಿಟ್ಟುವುದಕ್ಕಾಗಲಿ ಸಾಧ್ಯವಾಗಲಿಲ್ಲ. ಯಾಕಂದರೆ ದೇವರ ವಾಕ್ಯವು ಬಹಳ ಅಮೂಲ್ಯವಾಗಿರುವಂಥದ್ದಾಗಿದೆ. ದೇವರ ವಾಕ್ಯವು ಈ ಬಾಯಿ ಕತ್ತಿಗಿಂತಲೂ ಹದವಾದದ್ದು ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದನ್ನು ನೋಡುತ್ತೇವೆ. ದೇವರ ವಾಕ್ಯವು ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಮಾನಸಾಂತರಕ್ಕೆ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಬದಲಾವಣೆಗೆ, ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ಒಂದು ಆತ್ಮಿಕ ದರ್ಶನಕ್ಕೆ ನಡೆಸುವಂಥದ್ದಾಗಿದೆ. ಇದನ್ನು ಮನಗೊಂಡಂತಹ ಸೈತಾನನು ವ್ಯಕ್ತಿಗಳ ಮೂಲಕವಾಗಿ ಹೇಳುವಂತಹ ಒಂದು ಮಾತು, ಈ ನಾಮದಲ್ಲಿ ನೀವು ಇನ್ನು ಮುಂದೆ ಮಾತನಾಡಬಾರದು, ಈ ನಾಮವನ್ನ ಇನ್ನು ಮುಂದೆ ನಮ್ಮ ರಾಜ್ಯದಲ್ಲಿ ಎತ್ತಬಾರದು, ನಮ್ಮ ದೇಶದಲ್ಲಿ ಎತ್ತಬಾರದು ಎಂಬುದಾಗಿ. ನಥಿಂಗ್ ಕ್ಯಾನ್ ಸ್ಟಾಪ್ ಗಾಡ್ಸ್ ವರ್ಕ್. ಲೋಕದ ಯಾವ ಶಕ್ತಿಯಿಂದಲೂ ದೇವರ ಸೇವೆಯನ್ನ ಮೊಟಕುಗೊಳಿಸುವುದಕ್ಕೆ ಸಾಧ್ಯವಿಲ್ಲ. God will raise the people in due time. ಕಾಲಗಳಲ್ಲಿ ದೇವರು ತನ್ನ ದಾಸರನ್ನ ಆತನು ಎಬ್ಬಿಸುವವನಾಗಿದ್ದಾನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಈ ದೇವರನ್ನ ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ನಾವು ಸೇರಿ ಬಂದಿದ್ದೇವೆ. ಅಲ್ಪ ಸಮಯದ ದೇವರ ವಾಕ್ಯ ಧ್ಯಾನಕ್ಕಾಗಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳುವ. ಕೀರ್ತನೆಗಳು 81 ಅದರ 1ರಿಂದ 3 ವಾಕ್ಯಗಳನ್ನು. Psalms 81 verse 1 to 3. ನಮಗೆ ಬಲಪ್ರದನಾಗಿರುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ, ಯಾಕೋಬರ ದೇವರಿಗೆ ಜಯಘೋಷ ಮಾಡಿರಿ. ರಾಗವನ್ನು ಎತ್ತಿರಿ, ದಮ್ಮಡಿಯನ್ನು ಬಡಿಯಿರಿ, ಇಂಪಾದ ಕಿನ್ನರಿಯನ್ನು, ಸ್ವರಮಂಡಲವನ್ನು ಬಾರಿಸಿರಿ. ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸವ ದಿನವಾಗಿರುವ ಪೂರ್ಣಿಮೆಯಲ್ಲಿಯೂ ಕೊಂಬನ್ನು ಊದಿರಿ.
ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವ ದೇವ ಜನರಲ್ಲಿ ಕೀರ್ತನೆಗಾರನು ಪ್ರಬೋಧಿಸುವಂತಹ ಒಂದು ಮಾತು, ನಮ್ಮ ಬಲಪ್ರದನಾಗಿರುವ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ. ಉತ್ಸಾಹ ಅಂದರೆ ಸಂತೋಷದ ಧ್ವನಿ ಮಾಡಿರಿ. ಯಾಕೋಬರ ದೇವರಿಗೆ ಜಯಘೋಷ ಮಾಡಿರಿ. ನಮ್ಮ ದೇವರು ಆತನು ಆರಾಧನೆಗೆ ಯೋಗ್ಯನಾಗಿರುವಂತ ದೇವರಾಗಿದ್ದಾನೆ. ಆರಾಧನೆ ಅದು ಆತನಿಗೆ ಮಾತ್ರ ಸಲ್ಲತಕ್ಕದಾಗಿದೆ. ಆದುದರಿಂದಲೇ ದೇವರ ವಾಕ್ಯದಲ್ಲಿ ಬರೆದಿರುವಂಥದ್ದು, ನನ್ನ ಮಹಿಮೆಯನ್ನು ನಾನು ಮತ್ತೊಬ್ಬನಿಗೆ ಸಲ್ಲಗೊಡಿಸುವುದಿಲ್ಲ. ಆತನು ಮಾತ್ರ ಆರಾಧನೆಗೆ ಯೋಗ್ಯನಾಗಿರುವಂಥವನು. 81ನೇ ಕೀರ್ತನೆ ಆಸಾಫನು ಬರೆದಂತಹ ಒಂದು ಕೀರ್ತನೆಯಾಗಿದೆ. ಈ ಒಂದು ಕೀರ್ತನೆಯಲ್ಲಿ ಕೀರ್ತನೆಗಾರನು ಜನರನ್ನ ಪ್ರಬೋಧಿಸುವಂಥದ್ದು, ಉತ್ತೇಜಿಸುವಂಥದ್ದು, ನಮ್ಮ ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ. ಉತ್ಸಾಹ, ಯಾರ ಜೀವಿತದಲ್ಲಿ ಸಂತೋಷದ ಅನುಭವಗಳು, ಯಾರ ಜೀವಿತದಲ್ಲಿ ಸಮಾಧಾನದ ಅನುಭವಗಳು ಇರುತ್ತದೋ ಅಂಥವರೇ ಉತ್ಸಾಹದಲ್ಲಿ ಇರುವಂಥವರಾಗಿದ್ದಾರೆ. ಮನಸ್ಸಿನಲ್ಲಿ ವೇದನೆ, ಮನಸ್ಸಿನಲ್ಲಿ ದುಃಖ ಇಟ್ಟುಕೊಂಡು ಉತ್ಸಾಹದಿಂದ ಇರುವಂಥದ್ದು ಅಸಾಧ್ಯವಾದಂತಹ ಕಾರ್ಯವಾಗಿದೆ. ಉತ್ಸಾಹ ಅನ್ನುವಂಥದ್ದು ಅದು ನಮ್ಮ ಹೃದಯದಿಂದ ಹುಟ್ಟುವಂತಹ ಅಥವಾ ಹೃದಯದಿಂದ ಬರಬೇಕಾಗಿರುವಂತಹ ಒಂದು ಕಾರ್ಯವಾಗಿದೆ. ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ದೇವರಿಗೆ ಉತ್ಸಾಹ ಧ್ವನಿ ಮಾಡಿರಿ. ದೇವರನ್ನ ಆರಾಧಿಸುವಾಗ ನಮ್ಮಲ್ಲಿ ದೇವರ ಆ ಒಳ್ಳೆಯತನವನ್ನ ನೆನೆಸಿ, ದೇವರಿಂದ ನಾವು ಪಡೆದುಕೊಂಡಿರುವ ಆಶೀರ್ವಾದವನ್ನ ನೆನೆಸಿ, ಕೃತಜ್ಞತಾ ಭಾವದಿಂದ ನಾವು ದೇವರನ್ನ ಸ್ತುತಿಸುವಾಗ ಅದು ಉತ್ಸಾಹದೊಂದಿಗೆ ಅದು ಪ್ರಾರಂಭವಾಗುವಂಥದ್ದಾಗಿದೆ. ಲೌಕಿಕವಾಗಿ ಯಾವುದಾದರೂ ಒಬ್ಬ ವ್ಯಕ್ತಿ ನಮಗೆ ಸಹಾಯವನ್ನ ಮಾಡಿದ್ದರೆ ಅವರ ಕುರಿತಾಗಿ ಹೇಳುವಾಗ ನಾವು ಬಹಳ ಉತ್ಸಾಹದಿಂದ ಸಂತೋಷದಿಂದ ಹೇಳುವಂಥವರಾಗಿರ್ತೇವೆ. ಒಬ್ಬ ಲೌಕಿಕವಾದ ವ್ಯಕ್ತಿ ನಮಗೆ ಅಲ್ಪ ಸಹಾಯವನ್ನ ಮಾಡಿದಾಗ ಅವರ ಕುರಿತಾಗಿ ನಾವು ಸಂತೋಷದಿಂದ ಹೇಳುವುದಾದರೆ, ನರಕದಿಂದ ನಮ್ಮನ್ನು ತಪ್ಪಿಸಿದ, ಪಾಪದಿಂದ ನಮ್ಮನ್ನು ತಪ್ಪಿಸಿದ, ಸೈತಾನನಿಂದ ನಮ್ಮನ್ನು ಬಿಡಿಸಿದ ಸರ್ವಶಕ್ತನಾದ ದೇವರ ಸನ್ನಿಧಾನದಲ್ಲಿ ಆತನನ್ನು ಸ್ತುತಿಸುವಾಗ, ಆತನನ್ನು ಆರಾಧಿಸುವಾಗ ನಾವು ಎಷ್ಟರ ಮಟ್ಟಿಗೆ ಉತ್ಸಾಹದಿಂದ ಆತನನ್ನ ಸ್ತುತಿಸುವಂತವರಾಗಿರಬೇಕು. ಅನೇಕ ಸಂದರ್ಭಗಳಲ್ಲಿ ದೇವರ ಸನ್ನಿಧಾನದಲ್ಲಿ ನಾವು ಕೂರುವಂತಹ ನಮ್ಮ ಮುಖಭಾವವನ್ನ ನೋಡುವುದಾದರೆ ನಾವು ದೇವರಿಂದ ಯಾವ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲೇ ಇಲ್ಲ ಎಂಬುವಂತಹ ರೀತಿಯಲ್ಲಿ ಆಗಿರ್ತದೆ. ಪ್ರಿಯರೇ, ಒಮ್ಮೆ ಯೋಚಿಸಿ ನೋಡಿ, ಇದುವರೆಗೂ ಈ ದೇವರನ್ನ ಕಂಡುಕೊಂಡಂತಹ ಸಮಯದಿಂದ ಇದುವರೆಗೂ ದೇವರಿಂದ ನಾವು ಪಡೆದುಕೊಂಡಿರುವಂತಹ ಆಶೀರ್ವಾದಗಳನ್ನು ಎಣಿಸುವುದಕ್ಕೆ ಸಾಧ್ಯವಾ? ಆದುದರಿಂದಲೇ ಒಂದು ಇಂಗ್ಲಿಷ್ನಲ್ಲಿ ಒಂದು ಹಾಡಿದೆ, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ನೇಮ್ ದೆಮ್ ಒನ್ ಬೈ ಒನ್. ಕೌಂಟ್ ಯುವರ್ ಬ್ಲೆಸ್ಸಿಂಗ್, ಸಿ ವಾಟ್ ಗಾಡ್ ಹ್ಯಾಸ್ ಡನ್. Count your blessing and name them one by one and it will surprise what God has done. ಅಂದ್ರೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿರುವ ಪ್ರತಿಯೊಂದು ಉಪಕಾರಗಳನ್ನ ಹೆಸರೆಸರಾಗಿ ಬರೆದು ಅದನ್ನ ಎಣಿಸಿ ನೋಡಿರಿ.
ಕಳೆದ ಸೋಮವಾರದಿಂದ ಈ ಭಾನುವಾರದ ಈ ಮುಂಜಾನೆಯ ಸಮಯದ ತನಕ ದೇವರು ಮಾಡಿರುವಂತಹ ಉಪಕಾರಗಳನ್ನು ನಿನ್ನಿಂದ ನನ್ನಿಂದ ಎಣಿಸುವುದಕ್ಕೆ ಸಾಧ್ಯವಾ? ಅನೇಕ ಕಾರ್ಯಗಳು ಇದೆ. ವಿ ಹ್ಯಾವ್ ಮೆನಿ ಥಿಂಗ್. ನಮ್ಮಲ್ಲಿ ಅನೇಕ ವಿಚಾರಗಳು ಇರುವಂಥದ್ದಾಗಿರ್ತದೆ. ವಿ ಹ್ಯಾವ್ ಎ ಪೇನ್ಫುಲ್ ಸಿಚುವೇಶನ್. ನಾವು ವೇದನೆಯ ಮೂಲಕವಾಗಿ ಹಾದು ಹೋಗುವಂಥವರಾಗಿರಬಹುದು. ಕುಟುಂಬದಲ್ಲಿ ಸಂಘರ್ಷಗಳ ಮೂಲಕವಾಗಿ ಮಾನಸಿಕ ಸಂಘರ್ಷಗಳ ಮೂಲಕವಾಗಿ ಹಾದು ಹೋಗುವಂತಹ ವ್ಯಕ್ತಿಗಳಾಗಿರಬಹುದು. ಅಪಾರ್ಟ್ ಫ್ರಮ್ ದಟ್, ಅದೆಲ್ಲಕ್ಕಿಂತಲೂ ಮಿಗಿಲಾಗಿ ಜಸ್ಟ್ ಕೌಂಟ್ ಹೌ ಗಾಡ್, ಯಾವ ರೀತಿಯಾಗಿ ದೇವರು ನಿಮ್ಮನ್ನ ನಡೆಸಿದ್ದಾನೆ. ಆಲ್ವೇಸ್ ರಿಮೆಂಬರ್ ದಿಸ್ ಟೈಮ್, ಕೌಂಟ್ ಯುವರ್ ಬ್ಲೆಸ್ಸಿಂಗ್ಸ್, ನೇಮ್ ದೆಮ್ ಒನ್ ಬೈ ಒನ್. ಸೊ ನಾವು ಮಾಡುವಂತಹ ಒಂದು ಕಾರ್ಯ ದೇವರಿಂದ ಹೊಂದಿಕೊಂಡ ಆಶೀರ್ವಾದಗಳನ್ನ ನಾವು ಶೀಘ್ರದಲ್ಲಿ ಮರೆಯುವಂಥವರು. ವಿ ಆಲ್ವೇಸ್ ಫರ್ಗೆಟ್ ವಾಟ್ ಗಾಡ್ ಹಸ್ ಡನ್. ಇದುವರೆಗೂ ನನ್ನ ಜೀವಿತದಲ್ಲಿ, ಇದುವರೆಗೂ ನಮ್ಮ ಕುಟುಂಬದಲ್ಲಿ, ಇದುವರೆಗೂ ನಮ್ಮ ಮಕ್ಕಳ ಜೀವಿತದಲ್ಲಿ, ಇದುವರೆಗೂ ನಮ್ಮ ಆಯುಸ್ಸಿನ ಜೀವಿತದಲ್ಲಿ, ಇದುವರೆಗೂ ನಮ್ಮ ಶರೀರದ ವಿಚಾರದಲ್ಲಿ ದೇವರು ಮಾಡಿರುವ ಎಲ್ಲ ಉಪಕಾರಗಳನ್ನ ಮರೆಯುವಂತವರಾಗಿದ್ದೇವೆ. ಇಸ್ರಾಯೇಲ್ ಮಕ್ಕಳು ಐಗುಪ್ತದಲ್ಲಿ ಸುಮಾರು 400 ವರ್ಷ ದಾಸತ್ವದಲ್ಲಿ ಇದ್ದಂಥವರು. ಮೋಶೆಯ ನಾಯಕತ್ವದಲ್ಲಿ ದೇವರು ಇಸ್ರಾಯೇಲರನ್ನ ಐಗುಪ್ತದ ದಾಸತ್ವದಿಂದ ಬಿಡುಗಡೆ ಮಾಡಿ ಕರ್ಕೊಂಡು ಬಂದ. ಕೇವಲ 3 ದಿನದ ಪ್ರಯಾಣ ಮಾಡಿ ಇಸ್ರಾಯೇಲರು ಕೆಂಪು ಸಮುದ್ರದ ಮುಂಭಾಗದಲ್ಲಿ ಬಂದಾಗ, ಕೆಂಪು ಸಮುದ್ರವನ್ನ ನೋಡಿದಂತಹ ಇಸ್ರಾಯೇಲರು ಯೆಹೋವನು ಅವರ ಜೀವಿತದಲ್ಲಿ ಮಾಡಿದ ಎಲ್ಲ ಉಪಕಾರಗಳನ್ನು ಮರೆತು ಮೋಶೆಗೆ ವಿರೋಧವಾಗಿ ಗುಣಗುಟ್ಟಿದರು. ಅದುವರೆಗೂ ದೇವರು ಮಾಡಿದ ಅದ್ಭುತಗಳನ್ನು ಮರೆತು ಬಿಟ್ಟರು. ಅದುವರೆಗೂ ದೇವರು ನಡೆಸಿದ ವಿಧಾನಗಳನ್ನು ಮರೆತು ಬಿಟ್ಟರು. ದಾಸತ್ವದಿಂದ ಬಿಡುಗಡೆ ಮಾಡಿದ ದೇವರ ಹಸ್ತವನ್ನು ಮರೆತು ಬಿಟ್ಟರು. ಕೌಂಟ್ ಯುವರ್ ಬ್ಲೆಸ್ಸಿಂಗ್, ನೇಮ್ ದೆಮ್ ಒನ್ ಬೈ ಒನ್. ಸೊ ಯಾರು ತಮ್ಮ ಜೀವಿತದಲ್ಲಿ ದೇವರ ಆಶೀರ್ವಾದಗಳನ್ನ ಹೆಸರಿಸಿ ಅದನ್ನ ಉದಾಹರಿಸಿ ಬರೆಯುತ್ತಾರೆ, ಅಂಥವರು ದೇವರಿಗೆ ಉತ್ಸಾಹದಿಂದ ಆತನನ್ನ ಸ್ತುತಿಸುವಂತವರಾಗಿದ್ದಾರೆ. ಪ್ರಿಯರೇ, ಪ್ರತಿ ಭಾನುವಾರ ನಾವು ಆಲಯಗಳಿಗೆ ಹೋಗಿ ದೇವರನ್ನ ಆರಾಧಿಸುವಂಥವರು, ದೇವರನ್ನ ಸ್ತುತಿಸುವಂಥವರು. ಆದರೆ ನಮ್ಮ ಆರಾಧನೆಯಲ್ಲಿ ಆ ಒಂದು ಉತ್ಸಾಹತನ ಇದೆಯಾ? ನಾವು ದೇವರನ್ನ ಆ ಕೃತಜ್ಞತೆಯ ಮನೋಭಾವದಲ್ಲಿ ಆತನನ್ನ ಆರಾಧಿಸುವವರಾಗಿದ್ದೇವ? ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು, ಉತ್ಸಾಹ ಧ್ವನಿ ಮಾಡುತ್ತಾ ದೇವರಿಗೆ ಜಯಘೋಷ ಮಾಡಿರಿ. 2ನೇ ವಾಕ್ಯದಲ್ಲಿ ರಾಗವನ್ನು ಎತ್ತಿರಿ, ದಮ್ಮಡಿಯನ್ನು ಬಡಿಯಿರಿ, ಇಂಪಾದ ಕಿನ್ನರಿಯನ್ನು ಸ್ವರಮಂಡಲವನ್ನು ಪಾಲಿಸಿರಿ, ಅಮಾವಾಸ್ಯೆಯಲ್ಲಿಯೂ ನಮ್ಮ ಉತ್ಸಾಹ ದಿನವಾದ ಪೂರ್ಣಿಮೆಯಲ್ಲಿಯೂ ಕೊಂಬನ್ನ ಊದಿರಿ ಎಂಬುದಾಗಿ. ಅಂದರೆ ಈ ಒಂದು ಕೀರ್ತನೆಯ ಮೂಲಕವಾಗಿ ಕೀರ್ತನೆಗಾರನು ನಮಗೆ ಕೊಡುವಂತಹ ಒಂದು ದೈವಿಕ ಸಂದೇಶ, ನಾವು ನಿರಂತರವೂ ದೇವರನ್ನ ಸ್ತುತಿಸುವಂತವರಾಗಿರಬೇಕು. ದೇವರು ನಿನ್ನಿಂದ ನನ್ನಿಂದ ಎದುರು ನೋಡುವಂತ ಒಂದೇ ಒಂದು ಕಾರ್ಯ, ಒಂದೇ ಒಂದು ವಿಚಾರ, ನೀನು ನಾನು ದೇವರನ್ನ ಸ್ತುತಿಸುವಂತವರಾಗಿರಬೇಕು. ದೇವರನ್ನ ಸ್ತುತಿಸುವಂಥದ್ದು ಎಂಬುದಾಗಿ ಹೇಳುವಾಗ ಪ್ರಸಂಗಿಸುವಂಥದ್ದಲ್ಲ. ದೇವರನ್ನ ಸ್ತುತಿಸುವಂಥದ್ದು ಎಂಬುದಾಗಿ ಹೇಳುವಾಗ ಪ್ರತಿ ಭಾನುವಾರ ಆಲಯಕ್ಕೆ ಹೋಗಿ ಕೂರುವಂಥದ್ದಲ್ಲ. ದೇವರನ್ನ ಸ್ತುತಿಸುವುದು ಅಂದರೆ ಕಾಣಿಕೆಯನ್ನ ಸಲ್ಲಿಸುವಂಥದ್ದು ಅಲ್ಲ.
ದೇವರನ್ನ ಸ್ತುತಿಸುವುದು ಅಂದರೆ ದೇವರು ನಿನ್ನ ವೈಯಕ್ತಿಕ ಜೀವಿತದಲ್ಲಿ ಮಾಡಿರುವಂತಹ ಆಶೀರ್ವಾದಗಳಿಗೆ ಹೃದಯದ ಅಂತರಾಳದಿಂದ ದೇವರಿಗೆ ಸ್ತೋತ್ರವನ್ನ ಸಲ್ಲಿಸುವಂತದ್ದಾಗಿದೆ. ಸರ್ವಶಕ್ತನಾದ ದೇವರು ಇಸ್ರಾಯೇಲರಿಗೆ ಹೇಳಿದಂತಹ ಒಂದು ವಿಚಾರ, ನೀವು ಇವುಗಳನ್ನು ನಿಮ್ಮ ಮಕ್ಕಳಿಗೆ ಬೋಧಿಸಿರಿ. ಯಾವುಗಳನ್ನು? ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಮಹತ್ ಕಾರ್ಯಗಳನ್ನ, ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತಗಳನ್ನ, ದೇವರು ನಿಮ್ಮನ್ನು ಐಗುಪ್ತದಿಂದ ಬಿಡುಗಡೆ ಮಾಡಿದ ವಿಚಾರವನ್ನ, ದೇವರು ನಿಮ್ಮನ್ನು ಕೆಂಪು ಸಮುದ್ರದ ಮೂಲಕ ನಡೆಸಿದ ವಿಚಾರವನ್ನ, ದೇವರು ನಿಮಗೆ ಮರುಭೂಮಿಯಲ್ಲಿ ಮನ್ನವನ್ನ ಕೊಟ್ಟಂತದನ್ನ, ದೇವರು ಮರುಭೂಮಿಯಲ್ಲಿ ಬಂಡೆಯ ಮೂಲಕ ನೀರನ್ನ ಕೊಟ್ಟದ್ದನ್ನ, ದೇವರು ಮರುಭೂಮಿಯಲ್ಲಿ ಹಗಲಿನಲ್ಲಿ ಮೇಘಸ್ತಂಭದಲ್ಲಿ, ರಾತ್ರಿಯಲ್ಲಿ ಅಗ್ನಿಸ್ತಂಭದಲ್ಲಿ ನಿಮ್ಮನ್ನು ನಡೆಸಿದ ವಿಧಾನವನ್ನ ನಿಮ್ಮ ಮಕ್ಕಳಿಗೆ ಬೋಧಿಸಿರಿ. ಕಾರಣ, ಇವುಗಳನ್ನು ಕೇಳಿ ಅವರು ಸಹ ದೇವರನ್ನ ಸ್ತುತಿಸುವಂತವರಾಗಿರಲಿ. ಪ್ರೀತಿಯ ತಂದೆ ತಾಯಿಗಳೇ, ನಮ್ಮಲ್ಲಿ ಎಷ್ಟು ಜನ ನಮ್ಮ ಮಕ್ಕಳಿಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿರುವಂತಹ ಅದ್ಭುತಗಳನ್ನ, ಮಹತ್ ಕಾರ್ಯಗಳನ್ನ ವಿವರಿಸಿ, ಎಷ್ಟು ಸಾರಿ ನಾವು ದೇವರನ್ನ ನಮ್ಮ ಮಕ್ಕಳಿಗೆ ದೇವರ ಕುರಿತಾಗಿ ತಿಳಿಸಿಕೊಟ್ಟಿದ್ದೇವೆ. ಒಮ್ಮೆ ಯೋಚಿಸಿ ನೋಡಿರಿ. ಆರಾಧನೆ ಅನ್ನುವಂಥದ್ದು ಇಂದು ಅನೇಕರು ಪೀಪಲ್ ವಿಲ್ ಲೈಕ್ ಕಾರ್ಪೊರೇಟ್ ವರ್ಷಿಪ್. ಕಾರ್ಪೊರೇಟ್ ಅಂದ್ರೆ ಸಭೆಯಾಗಿ ಕೂಡಿ ಆರಾಧಿಸುವಂಥದ್ದನ್ನ ಅನೇಕರು ಬಯಸುವಂಥವರು, ಅನೇಕರು ಆಶಿಸುವಂಥವರು ಆಗಿದ್ದಾರೆ. ಯೇಸು ಸ್ವಾಮಿ ಹೇಳಿರುವಂಥದ್ದು, ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಏಕಾಂತವಾದ ಕೋಣೆಗೆ ಹೋಗಿ ಕದವನ್ನ ಮುಚ್ಚಿ ಅಂತರಂಗದಲ್ಲಿ ನಿನ್ನನ್ನು ನೋಡುವಂತಹ ತಂದೆಗೆ ಪ್ರಾರ್ಥಿಸು ಎಂಬುದಾಗಿ. ನಮ್ಮಲ್ಲಿ ಆ ಒಂದು ವೈಯಕ್ತಿಕವಾದಂತಹ ದೈವಿಕ ಸಂಬಂಧ ಉಂಟೋ? ಒಂದು ಬಾರಿ ಆಲೋಚಿಸಿ. ಆರಾಧನೆ ಅದು ವೈಯಕ್ತಿಕವಾಗಿ ನಮ್ಮ ಹೃದಯದಿಂದ ಬರುವಂಥದ್ದಾಗಿರಬೇಕು. ಆರಾಧನೆ ಅನ್ನುವಂಥದ್ದು ಇಟ್ ಈಸ್ ನಥಿಂಗ್ ಬಟ್ ಟು ಥ್ಯಾಂಕ್ ಗಾಡ್ ಫಾರ್ ಇಸ್ ಬೆನಿಫಿಟ್ಸ್. ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಉಪಕಾರಗಳಿಗೆ ದೇವರನ್ನ ಸ್ತುತಿಸುವಂಥದ್ದು. ದೇವರನ್ನ ಸ್ತುತಿಸುವುದು ಅಂದರೆ ದೇವರ ಘನತೆಗೆ ತಕ್ಕ ಹಾಗೆ ಆತನನ್ನ ಹಾಡಿ ಹರಸುವುದು. ಪ್ರಿಯರೇ, ನಮ್ಮ ಜೀವಿತದಲ್ಲಿ ನಾವು ದೇವರನ್ನ ಹಾಡಿ ಹರಸುವಂಥವರಾಗಿದ್ದೇವ. 136ನೇ ಕೀರ್ತನೆಯಲ್ಲಿ ನಾವು ನೋಡಿರುವಂಥದ್ದು, ಯೆಹೋವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ದೇವಾದಿ ದೇವನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದದು. ಕರ್ತನಿಗೆ ಕೃತಜ್ಞತಾಸ್ತುತಿ ಮಾಡಿರಿ, ಆತನ ಕೃಪೆಯು ಶಾಶ್ವತವಾದದ್ದು. ನಮ್ಮ ಆರಾಧನೆಯಲ್ಲಿ ಈ ಪದಗಳನ್ನ ನಾವು ಉಪಯೋಗಿಸುವಂತವರಾಗಿದ್ದೇವ. ಸೊ ನಮ್ಮ ಆರಾಧನೆ ಅದರ ಮೌಲ್ಯ ಅದು ಏನಾಗಿದೆ? ನಾವು ದೇವರನ್ನ ಉತ್ಸಾಹದಿಂದ, ಸಂತೋಷದಿಂದ, ಆನಂದದಿಂದ ಆರಾಧಿಸುವಂತವರಾಗಿದ್ದೇವ. ಆರಾಧನೆಯು ನಮ್ಮ ಶಾರೀರಿಕ ವೇದನೆಯ ಸಂದರ್ಭದಲ್ಲೂ ದೇವರನ್ನ ಸ್ತುತಿಸುವಂತದಾಗಿದೆ.
ಆದಿಕಾಂಡದಲ್ಲಿ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ಒಂದು ದಿನ ಅಬ್ರಹಾಮನೇ ನೀನು ನಿನ್ನ ಏಕಮಾತ್ರ ಕುಮಾರನ ಒಬ್ಬನೇ ಮಗನಾದ ಇಸಾಕನನ್ನ ನಾನು ತೋರಿಸುವ ದೇಶಕ್ಕೆ, ನಾನು ತೋರಿಸುವ ಸ್ಥಳಕ್ಕೆ ಹೋಗಿ ಯಜ್ಞವನ್ನು ಸಮರ್ಪಿಸು ಎಂಬುದಾಗಿ ಹೇಳಿದಾಗ ಅಬ್ರಹಾಮನ ಜೀವಿತದಲ್ಲಿ ಮಾನಸಿಕವಾದ ವೇದನೆ ಇದ್ದಾಗ್ಯೂ ಆ ವೇದನೆಯನ್ನ ಕಡೆಗಣಿಸಿ, ಆ ವೇದನೆಯನ್ನ ದೊಡ್ಡದಾಗಿ ತೆಗೆದುಕೊಳ್ಳದೆ, ಆ ವೇದನೆಯನ್ನ ಬಿಗಿದಪ್ಪಿಕೊಂಡು ದೇವರ ಮಾತಿಗೆ ಹೋಗೊಟ್ಟು ಅಬ್ರಹಾಮನು 3 ದಿನದ ಯಾತ್ರೆ ಮಾಡ್ದ ದೇವರನ್ನ ಆರಾಧಿಸುವುದಕ್ಕೋಸ್ಕರವಾಗಿ. ಸುತ್ತಮುತ್ತಲು ಅನೇಕ ಬೆಟ್ಟ ಗುಡ್ಡಗಳು ಇದ್ದಾಗ್ಯೂ ದೇವರು ಹೇಳುವಂಥದ್ದು ಮೋರಿಯಾ ಬೆಟ್ಟಕ್ಕೆ ನಾನು ತೋರಿಸುವಂಥ ಸ್ಥಳಕ್ಕೆ ಹೋಗು. ಈ 3 ದಿನದ ಅಬ್ರಹಾಮನ ಮಾನಸಿಕ ಸಂಘರ್ಷ ಹೇಗಿರುತ್ತೆಂಬುದಾಗಿ ಒಮ್ಮೆ ಆಲೋಚಿಸಿ ನೋಡಿ. ದ ಪ್ರಾಮಿಸನ್, ದೇವರಿಂದ ವಾಗ್ದಾನವಾಗಿ ಕೊಟ್ಟಂತಹ ಮಗ ಇಸಾಕನು ಹುಟ್ಟುವುದಕ್ಕಿಂತ ಮುಂಚಿತವಾಗಿ ಸರ್ವಶಕ್ತನಾದ ದೇವರು ಅಬ್ರಹಾಮನಿಗೆ ಹೇಳಿರುವಂಥದ್ದು, ಇಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿಗಳು ಎಂದು ಎನಿಸಿಕೊಳ್ಳುವರು ಎಂಬುದಾಗಿ. ಈ ರೀತಿ ವಾಗ್ದಾನದ ಮೂಲಕವಾಗಿ ಹೊಂದಿಕೊಂಡಂತಹ ಮಗನನ್ನ ದೇವರು ಕೇಳುವಂಥದ್ದು, ನನಗೆ ಯಜ್ಞವನ್ನಾಗಿ ಸಮರ್ಪಿಸು. ಅಬ್ರಹಾಮನ ಮುಂದೆ 108 ಪ್ರಶ್ನೆಗಳು, ಸಾವಿರಾರು ಪ್ರಶ್ನೆಗಳು, ಮಾನಸಿಕ ಸಂಘರ್ಷ, ಮಾನಸಿಕ ವೇದನೆ, ಮಾನಸಿಕ ವ್ಯಥೆ, ಇವೆಲ್ಲವನ್ನ ಇಟ್ಟುಕೊಂಡು ಅಬ್ರಹಾಮ 3 ದಿನದ ಯಾತ್ರೆ ಮಾಡ್ದ. ದೇವರು ಹೇಳಿದ ಸ್ಥಳದಲ್ಲಿ ಹೋಗಿ ದೇವರು ಹೇಳಿದ ರೀತಿಯಲ್ಲಿಯೇ ಅದನ್ನು ಸಮರ್ಪಿಸಿದ. ಪ್ರಿಯರೇ, ಆರಾಧನೆ ಅನ್ನುವಂಥದ್ದು ನಮ್ಮ ಶಾರೀರಿಕ ನೋವಿನ ಮಧ್ಯದಲ್ಲಿಯೂ ದೇವರಿಗೆ ಸಮರ್ಪಿಸುವಂಥದ್ದಾಗಿದೆ. ಆರಾಧನೆ ಅನ್ನುವಂಥದ್ದು ದೇವರು ನನಗೆ ಭೌತಿಕವಾಗಿ ಕೊಟ್ಟದರ ಫಲವಾಗಿ ದೇವರಿಗೆ ಸ್ತೋತ್ರ ಹೇಳುವಂಥದ್ದಲ್ಲ ಆರಾಧನೆ. We will worship when we get something from God. ದೇವರಿಂದ ಭೌತಿಕವಾಗಿ ಏನಾದರೂ ಲಭಿಸಿದರೆ ನಾವು ದೇವರಿಗೆ ಸ್ತುತಿಸುವಂಥವರು, ದೇವರನ್ನ ಆರಾಧಿಸುವಂಥವರು, ಹಲ್ಲೆಲೂಯ ಹೇಳುವಂಥವರು, ಸ್ತೋತ್ರ ಹೇಳುವಂಥವರು. ಅದಲ್ಲ ಆರಾಧನೆ. ನಿನ್ನ ಶಾರೀರಿಕ ವೇದನೆಯ ಮಧ್ಯದಲ್ಲಿ, ನಿನ್ನ ಮಾನಸಿಕ ವೇದನೆಯ ಮಧ್ಯದಲ್ಲಿ ದೇವರನ್ನ ಸ್ತುತಿಸುವಂಥದ್ದೇ ಅದೇ ಯಥಾರ್ಥವಾದ ಆರಾಧನೆ. ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನಕ್ಕೆ ನಾವು ದೇವರನ್ನು ಆರಾಧಿಸುವುದಕ್ಕೆ ಸಿದ್ಧರಾಗಿರುವಾಗ, let us examine our life. How my worship, ನನ್ನ ಆರಾಧನೆ ಅದು ಹೇಗಿದೆ ಎಂಬುದಾಗಿ ಒಂದು ಸಾರಿ ಪರೀಕ್ಷಿಸಿಕೊಳ್ಳುವ. ಆರಾಧನೆ ಎನ್ನುವಂಥದ್ದು ಸಂತೋಷದ ಸಂದರ್ಭದಲ್ಲಿ ಹೇಳುವಂತಹ ಸ್ತೋತ್ರವಲ್ಲ. ಆರಾಧನೆ ಅನ್ನುವಂಥದ್ದು ಸಮೃದ್ಧಿಯ ಸಮಯದಲ್ಲಿ ಸಲ್ಲಿಸುವಂತಹ ಕಾಣಿಕೆ ಅಲ್ಲ. ಆರಾಧನೆ ಏನು ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ, ಶಾರೀರಿಕ ವೇದನೆಯ ಸಂದರ್ಭದಲ್ಲಿ, ಮಾನಸಿಕ ಸಂಘರ್ಷದ ಸಂದರ್ಭದಲ್ಲಿ ದೇವರನ್ನ ಸ್ತುತಿಸುವಂಥದ್ದೇ ನಿಜವಾದ ಸ್ಪಷ್ಟವಾದ ಆರಾಧನೆ. ಈ ಮುಂಜಾನೆಯಲ್ಲಿ ಪ್ರಿಯರೇ, ಲೆಟ್ ಅಸ್ ವರ್ಷಿಪ್ ಅವರ್ ಗಾಡ್. ದೇವರು ನಮ್ಮನ್ನು ಸೃಷ್ಟಿ ಮಾಡಿರುವಂಥದ್ದು ನಾವು ಆತನನ್ನು ಆರಾಧಿಸುವಂಥವರಾಗಿರಬೇಕೆಂಬುದಾಗಿ. ಆರ್ ವಿ ವರ್ಷಿಪಿಂಗ್ ಗಾಡ್? ನಾವು ದೇವರನ್ನು ಆರಾಧಿಸುತ್ತಿದ್ದೇವ? ನಾವು ಆಲಯಕ್ಕೆ ಹೋಗ್ತಿದ್ವಿ. ವಿ ಆರ್ ಆಲ್ ಗೋಯಿಂಗ್ ಟು ಚರ್ಚ್. ನಾವೆಲ್ಲರೂ ಪ್ರತಿ ಭಾನುವಾರ ಆಲಯಕ್ಕೆ ಹೋಗುವಂಥವರೇ.
ಆಲಯದಲ್ಲಿ ನಡೆಯುವಂತಹ ಪ್ರತಿಯೊಂದು ಆತ್ಮಿಕ ಕಾರ್ಯಗಳಲ್ಲಿ ಭಾಗಿಗಳಾಗುವಂಥವರೇ. ದೇರ್ ಇಸ್ ಎ ನೋ ಡೌಟ್. ಆದರೆ ಆರ್ ವಿ ವರ್ಷಿಪಿಂಗ್ ಗಾಡ್ ಇನ್ ರಿಯಲ್ ಮ್ಯಾನರ್? ಆತನನ್ನು ಆರಾಧಿಸುವಂತಹ ರೀತಿಯಲ್ಲಿ, ಆತನನ್ನು ಸ್ತುತಿಸುವಂತಹ ರೀತಿಯಲ್ಲಿ ನೀನು ನಾನು ಆತನನ್ನು ಆರಾಧಿಸುವಂಥವರಾಗಿದ್ದೇವಾ? ಒಂದು ಸಾರಿ ಯೋಚಿಸಿ. ಪ್ರಿಯರೇ, ಲೆಟ್ ಅಸ್ ಎಕ್ಸಾಮಿನ್ ಅವರ್ ಲೈಫ್. ನಿನ್ ಪಾದ ಸನ್ನಿಧಿಗೆ ಕೃಪಾ ಸಂಪೂರ್ಣ ಯೇಸುವೇ, ನಿನ್ನ ಅತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ, ನಿನ್ನ ಅತಿಶಯ ಪ್ರೇಮ ನಾ ಹೇಗೆ ವರ್ಣಿಸಲಿ. ನಮ್ಮನ್ನು ಬಲವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿನ್ನೆಯ ಪರಿಶುದ್ಧ ನಾಮಕ್ಕೆ ನಾವು ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಈ ಮುಂಜಾನೆಯಲ್ಲಿ ಮತ್ತು ನಾವತ್ತೆ ಕರ್ತನೆ, ಈ ಫೇಸ್ಬುಕ್ ಮೂಲಕವಾಗಿ ದೇವರೇ ನಿಮ್ಮನ್ನು ಆರಾಧಿಸುವುದಕ್ಕೆ, ನಿಮ್ಮನ್ನು ಸ್ತುತಿಸುವುದಕ್ಕೆ ನಮ್ಮ ಜೀವಿತದಲ್ಲಿ ಕೊಟ್ಟಂತಹ ಈ ಒಂದು ಶ್ರೇಷ್ಠವಾದಂತಹ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಈ ಸಂದರ್ಭದಲ್ಲಿ ಕರ್ತನೆ ಮತ್ತು ದಾವತಿ ಕರ್ತನೆ, ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿ ಕೊಡುವಂಥವರಾಗಿದ್ದೇವೆ ಕರ್ತನೆ. ನಿಮ್ಮ ವಾಕ್ಯವನ್ನು ಕೇಳಿರುವಂತಹ ಪ್ರತಿಯೊಬ್ಬರಿಗಾಗಿ ಸ್ತೋತ್ರ. ಹೌದು ಕರ್ತನೆ, ಈ ಮುಂಜಾನೆಯಲ್ಲಿ ನಿಮ್ಮ ಮಕ್ಕಳು ಹಾದು ಹೋಗುವಂತಹ ಪ್ರತಿಯೊಂದು ಶಾರೀರಿಕ ಮಾನಸಿಕವಾದಂತಹ ಸಂಘರ್ಷಗಳ ಮಧ್ಯದಲ್ಲಿ ದೇವರ ಪವಿತ್ರಾತ್ಮನು ತಾನೇ ಅವರೊಟ್ಟಿಗೆ ಒಡನಾಡಿ ಅವರಿಗೆ ಬೇಕಾಗಿರುವಂಥ ಧೈರ್ಯವನ್ನು, ಬೇಕಾಗಿರುವಂಥ ಆದರಣೆಯನ್ನು, ಬೇಕಾಗಿರುವಂಥ ಸೌಖ್ಯವನ್ನು ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ. ನಮ್ಮನ್ನು ಸಂಪೂರ್ಣವಾಗಿ ನಿಮ್ಮ ಕರಡಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಈ ಮುಂಜಾನೆಯಲ್ಲಿ ಕರ್ತನೆ, ನಮ್ಮ ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಪಟ್ಟಣದಲ್ಲಿ, ನಮ್ಮ ಗ್ರಾಮಗಳಲ್ಲಿ ನಡೆಯುವಂಥ ಪ್ರತಿಯೊಂದು ಪರಿಶುದ್ಧ ಆರಾಧನೆಗಾಗಿ ಸ್ತೋತ್ರ ಯೇಸುವೆ. ಆರಾಧನೆಗೆ ವಿರೋಧವಾಗಿ ಎದ್ದೇಳುವಂಥ ಎಲ್ಲ ಶಕ್ತಿಗಳನ್ನು ಕರ್ತನೆ ನಾವು ಲಯ ಮಾಡುವಂಥವರಾಗಿದ್ದೇವೆ. ಈ ಮುಂಜಾನೆಯಲ್ಲಿ ನಿಮ್ಮ ಮಕ್ಕಳು ನಿಮ್ಮನ್ನು ಸ್ವತಂತ್ರವಾಗಿ ಆರಾಧಿಸುವಂತೆ ನೀನು ಕೃಪೆ ಮಾಡು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಾವು ಪ್ರಾರ್ಥಿಸಿದಂಥ ಎಲ್ಲ ಪ್ರಾರ್ಥನಾ ಮನವಿಗಳ ಮೇಲೆ ಇಂದಿನಿಂದ ಸದಾಕಾಲವೂ ನೆಲೆಯಾಗಿರಲಿ. ಆಮೇನ್. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.